ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ರಾಜಸ್ಥಾನದ ಬಿಕನೇರ್ ಏರ್ಬೇಸ್ಗೆ ಭೇಟಿಯನ್ನ ನೀಡ್ತಾರೆ. ಪಾಕ್ನ ಉಗ್ರನಂಟು ಆಪರೇಷನ್ ಸಿಂಧೂರ ಕದನ ವಿರಾಮದ ಉದ್ಯಮಾನಗಳ ಬಗ್ಗೆ ವಿಶ್ವ ರಾಷ್ಟ್ರಗಳಿಗೆ ಇನ್ನು ಭಾರತದ ಸರ್ವಪಕ್ಷ ನಿಯೋಗ ಇವತ್ತಿನಿಂದ ಪ್ರಯಾಣ ಆರಂಭ ಮಾಡಿದೆ. ಜೆಡಿಯು ಎಂಪಿ ಸಂಜಯ್ ಝಾ ನೇತೃತ್ವದ ಮೊದಲ ನಿಯೋಗ ಇಂಡೋನೇಷ್ಯಾ, ಮಲೇಷ್ಯಾ, ದಕ್ಷಿಣ ಕೊರಿಯಾ, ಜಪಾನ್, ಸಿಂಗಾಪುರಕ್ಕೆಲ್ಲ ಕೊಡ್ತಾ ಇದೆ. ಈ ನಿಯೋಗದಲ್ಲಿರುವಂತಹ ಕಾಂಗ್ರೆಸ್ನ ಸಲ್ಮಾನ್ ಖುರ್ಷಿದ್ ಅವರು ಭಾರತ ಪಾಕ್ ಕದನ ವಿರಾಮಕ್ಕೆ ಟ್ರಂಪ್ ಮಾತುಕತೆ ನಡೆಸಿದ್ದಾರೆಯೇ ಹೊರತು ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಶಿವಸೇನಾ ಸಂಸದ ಶ್ರೀಕಾಂತ್ ಸಿಂಧೆ ನೇತೃತ್ವದ ನಿಯೋಗ ಯುಎಇ ಮತ್ತು ಆಫ್ರಿಕಾ ದೇಶಗಳಾದ ಕಾಂಗೋ, ಲೈಬೀರಿಯಾ ಮತ್ತು ಸಿಯೇರಾ ಲಿಯೋನ್ಗೆ ಭೇಟಿಯನ್ನು ನೀಡಲಿದ್ದಾರೆ. ಹೀಗೆ ಸರ್ವಪಕ್ಷಗಳ ನಿಯೋಗವು ವಿಶ್ವದ 30 ರಾಷ್ಟ್ರಗಳ ಮುಂದೆ ಪಾಕ್ ಉಗ್ರ ನಂಟನ್ನ ಹೇಳೋಕೆ ಹೊರಟಿವೆ. ಆದರೆ ವಿಪಕ್ಷಗಳಿಂದ ಎದುರಾಗುವ ಕಠಿಣ ಪ್ರಶ್ನೆಗಳಿಂದ ಪಾರಾಗೋಕೆ ಅವರ ಗಮನ ಬೇರೆಡೆ ಸೆಳೆಯೋಕ್ಕೂ ಕೂಡ ಮೋದಿ ಸರ್ಕಾರ ಸರ್ವಪಕ್ಷ ಸಂಸದರ ನಿಯೋಗ ಕಳಿಸ್ತಾ ಇದೆ ಅಂತ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಟೀಕಿಸ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನ ಮೇಲಿನ ದಾಳಿಯನ್ನ ಚುಟ್ಪುಟ್ ಎಂದಿರುವಂತಹ ಖರ್ಗೆ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಪ್ರಿಯಾಂಕಾ ಖರ್ಗೆಯನ್ನ ಚಲುವಾದಿ ನಾರಾಯಣ ಸ್ವಾಮಿ ನಾಯಿಗೆ ಹೋಲಿಸಿಬಿಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಬೆಂಬಲಿಗರು ಮುತ್ತಿಗೆಗೆ ಯತ್ನವನ್ನ ಹಾಕಿದ್ರು ಇವತ್ತು. ಖರ್ಗೆ ಅವರು ಚಿಟ್ಪುಟ್ಟು 60 ಜನ ಸತ್ತರಲ್ಲ, ಏನು ಇರ್ಬೇಕು ಹಚ್ಚಿ ಸತ್ತರ ಅವರೆಲ್ಲ. ನಮ್ಮ ಪಾಕಿಸ್ತಾನ ಒತ್ತಿ ಹೇಳ್ತಾರೆ, ನಮ್ಮ 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 ಪಾಕಿಸ್ತಾನ ಅಂತ. ಹಂಗಾರೆ ಭಾರತ ಯಾವುದು? ರಾಹುಲ್ ಗಾಂಧಿ ಕೇಳ್ತಾರೆ, ಅವ್ರಿಗೆ ಮತಿಭ್ರಮಣೆ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ, ನಮ್ದು ಎಷ್ಟು ಫ್ಲೈಟ್ಗಳನ್ನು ಅವರು ಉರುಳಿಸಿದ್ರು ಹೊಡೆದು ಅಂತ ಕೇಳ್ತಾರೆ. ಯು ಆರ್ ಅನ್ಫಿಟ್ ಟು ಬಿ ಎ ಅಪೋಸಿಷನ್ ಲೀಡರ್. ಖರ್ಗೆ ಅವರು ನಿನ್ನೆ ಮಾತಾಡ್ತಾ ಹೇಳ್ತಾರೆ, ಚುಟ್ಪುಟ್ ಯುದ್ಧ ಆಗಿದೆ, ಚುಟ್ಪುಟ್ ಯುದ್ಧ ಆಗಿದೆ, ನಮ್ ಪಾಕಿಸ್ತಾನ ನಮ್ ಪಾಕಿಸ್ತಾನ ನಮ್ ಪಾಕಿಸ್ತಾನ ಅಂತಂದ್ರೆ ಯಾವ ದೇಶದಲ್ಲಿದ್ದಾರೆ ಇವರು? ನಿಮ್ ಪಾಕಿಸ್ತಾನ ಆದ್ರೆ ನಮ್ ಹಿಂದೂಸ್ತಾನ ಏನ್ ಮಾಡ್ತು? ನೀವು ಯಾರ ಪರ ಇದ್ದೀರಿ? ಡಿಕ್ಲೇರ್ ಮಾಡ್ಕೊಳ್ಳಿ ಓಪನ್ ಆಗಿ. ನಾವು ಯಾರು ಇದೊಂದು ರೀತಿಯ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮುಜುಗರ ಅಲ್ಲ ಸರ್ ಕೆಲವು ಮಾತನಾಡುವ ವಿಚಾರ. ಪಾಕಿಸ್ತಾನ ಅಂತಂದ್ರೆ ಇದು ಅವರ ಭಾರತ ಆಗತ್ತೆ. ಹೌದು, ಅದು ತುಂಬಾ ಈಗ ಚರ್ಚೆಗೆ ಆಸ್ಪದ ಕೊಡುತ್ತೆ. ಅವ್ರಿಗೆ ಅರಿವಿಲ್ಲದೆ ಅದಾಗಿದೆ. ನಮ್ಮ ಭಾರತ ನಮ್ಮ ಭಾರತ ಪಾಕಿಸ್ತಾನ ವಿರುದ್ಧ ಅಂತ ಮಾತಾಡಬಹುದು. ಬಹಳ ಹಿಂದೆ ಈ ದಾವೂದ್ ಇಬ್ರಾಹಿಂಗೋ ವೀರಪ್ಪನ್ಗೋ ಅವರು ಅಂತ ಬಂದುಬಿಡ್ತು. ನಮ್ಮಲ್ಲಿ ನಾನು ನ್ಯೂಸಲ್ಲಿ ಇದ್ದೆ ಅಂತ ಅನ್ಸುತ್ತೆ ಆ ಟೈಮಲ್ಲಿ, ಬೆಳಗಿನ ಹೊತ್ತಲ್ಲಿ. ನಮ್ಮ ಹುಡುಗರು ಯಾರೋ ಅದನ್ನ ಅವರು ಅಂತೇನೋ ಅಂದ್ಬಿಟ್ಟು, ಯಾವನವನು ಅವರು ಅಂತಂದವನು. ನಾನು ಡೆಲ್ಲಿಯಲ್ಲಿದ್ದಾಗ ನೀವು ಹೇಳಿ, ನಾನು ಬೈದ್ಬಿಟ್ಟೆ. ಕಸಬ್ ವಿಚಾರದಲ್ಲಿ ನೀವು ಹೇಳಿ ಬೈದ್ಬಿಟ್ಟೆ, ಅವನು ಅವರು ಅನ್ನೋಕ್ಕೆ, ಅವನ ಅವರು ಅನ್ನೋಕ್ಕೆ. ಕೆಲವ್ರುಗಳಿಗೆ ಆ ನೆಸಿಟಿ ಇಲ್ಲ ಆಗಿದೆ. ಎಸ್, ಕಾಂಗ್ರೆಸ್ನವರು ಸರ್ ಅಷ್ಟೆಲ್ಲ ಆರೋಪ ಮಾಡೋರು ಸರ್ವಪಕ್ಷ ನಿಯೋಗದಲ್ಲಿ ಅವ್ರ ಸಂಸದರನ್ನ ಕಳಿಸಲ್ಲ ಅಂತ ಅನ್ಬೋದಾಗಿತ್ತು. ಒಂದ್ ಕಡೆ ಕಳಿಸ್ಬಿಟ್ಟು ಯಾರು ಕಳಿಸಿದ್ದಾರೆ? ಶಶಿ ತರೂರ್ ಒಬ್ಬರೇ ಅಲ್ಲ ಸರ್, ಆಯ್ತು, ಅವ್ರು ಹೋಗಿದ್ದಾರೆ, ಇವ್ರು ಕಳಿಸಿಲ್ಲ. ಇಲ್ಲಿ ಜಯರಾಮ್ ರಮೇಶ್ ಮಿತ್ರ ಪಕ್ಷಗಳು ಹೋಗಿವೆ, ಶಿವಸೇನೆ ಹೋಗಿದೆ, ಎನ್ಸಿಪಿ ಇಂದ ಹೋಗಿದ್ದಾರೆ. ಯಾರು ಹೋದ್ರೋ ಬಿಟ್ರ ಪವೈಸಿ ಹೋಗಿದ್ದಾನಲ್ಲ ಪಾರ್ಟಿ, ಅದೇಳಿ ಫಸ್ಟ್ ಟೈಮ್ ಬಹಳ ಅವರೆಲ್ಲ ಹೋಗಿದ್ದಾರೆ. ಏನೋ ಕಾಂಗ್ರೆಸ್ ಒಂದು ಪೊಸಿಷನ್ಗೆ ಬಂದ್ಬಿಟ್ಟಿದೆ. ಕಾಂಗ್ರೆಸ್ಸಲ್ಲಿ ಒಂದು 2-3 ಗುಂಪಿದ್ದಂಗಿದೆ ಥಾಟ್ಸಲ್ಲಿ. ಒಂದು, ಏನಾರು ಮಾಡ್ಕೊಂಡು ಹಾಳಾಗೋಲಿ ಬಿಡಪ್ಪ, ನಮ್ಗೆ ಯಾಕೆ, ಮಾತಾಡಿದ್ರೆ ತಪ್ಪು, ಮಾತಾಡ್ದಿದ್ರೆ ತಪ್ಪು, ಸುಮ್ಮನೆ ಇದ್ಬಿಟ್ರೆ ಆಯ್ತು, ನಮ್ಗೆ ಯಾಕೆ ಬೇಕೋ ಗ್ರಾಚಾರ, ಹೋಗೋದ ಕಡೆಗೆ ಅಂತ ಬಿಟ್ಬಿಟ್ಟಂಗಿದೆ ಒಂದು ಗ್ರೂಪು. ಇನ್ನೊಂದು ಗ್ರೂಪು ಏನಾದ್ರು ಸಣ್ಣ ಪುಟ್ಟ ಕಿರಿಕಿರಿ ಮಾಡ್ತಾ ಇರೋ ನಾನು ಹಂಗೆ ಇದ್ದಂಗಿದೆ, ಕಿರಿಕಿರಿ ಮಾಡ್ತಾರೆ. ಮೂರನೇದೊಂದು ಗ್ರೂಪ್ ಇದೆ, ಅದೇ ಈ ಗ್ರೂಪ್. ಇದು ಏನು ಬೇಕಾದ್ರೂ ನಡೀಲಿ, ಮೋದಿನ ಬೈತಾ ಇರಬೇಕು, ಅದು ಬಿ ಜೆ ಪಿನ ಬೈತಿರ್ಬೇಕು. ಆಂಟಿ ಬಿ ಜೆ ಪಿ, ಆಂಟಿ ಮೋದಿ ಫೈರು ಉರಿತಾನೇ ಇರಬೇಕು. ಅದು ಯಾವುದೇ ಕಾರ್ಯಕ್ರಮ ಎಂಥದ್ದು ಕರು ಆಗಲಿ. ಹೌದು, ಕರೆಕ್ಟ್ ಸರ್. ಹೋಟೆಲ್ ಬೈತಾರೆ. ಹಾಂ, ರಾಜಸ್ಥಾನದ ಕಡೆಯಿಂದ 25,000 ಜೇನುನೊಣಗಳು ದೆಹಲಿ ಕಡೆಗೆ ಬರುತ್ತಿದೆ. ಮೋದಿ ಈ ಮನೋಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಈ ಮನೋಸ್ಥಿತಿಗೆ ಬಂದವರು 2 ಕಾರಣಕ್ಕೆ ಬಂದಿದ್ದಾರೆ. ಒಂದು, ಐಡಿಯಾಲಜಿಕಲಿ ಸೈದ್ಧಾಂತಿಕವಾಗಿ ಅವ್ರನ್ನ ಅಪೋಸ್ ಮಾಡಬೇಕು, ಎಲ್ಲದಕ್ಕೂ ಮಾಡ್ತೀವಿ ಹೋಗತ್ಲ ಕಡೆ ಅಂತ. ಎರಡನೇದು, ಅವರ ನಾಯಕರನ್ನು ಮೆಚ್ಚಿಸಲು. ಯಾಕಂದರೆ ಕಾಂಗ್ರೆಸ್ಸಲ್ಲಿ ಒಂದು ಕಾಂಪಿಟೇಷನ್ ಇದೆ, ಯಾರು ಚೆನ್ನಾಗಿ ಬೈತಾರೆ. ನೆಕ್ಸ್ಟ್ ಅವಾರ್ಡ್ ಏನೋ ಬರುವ ಬಿ ಜೆ ಪಿ ಮತ್ತು ಮೋದಿಗೆ ಅಥವಾ ಅಮಿತ್ ಶಾಗೆ, ಯಾರಿಗೋ ಒಬ್ಬರಿಗೆ ಹೆಂಗೆ ಚೆನ್ನಾಗಿ ಬೈತಾರೆ, ಅದು ಪವರ್ ಅವನಿಗೆ ಅಂತ. ಈ ಪರಿಸ್ಥಿತಿಯ ರಾಜಕಾರಣದಲ್ಲಿ ನೋ ವೇ ನೀವು ಸರ್ವಾನುಮತ ಒಪ್ಪಿಗೆ ಆಗಬಹುದಾದ ರಾಜಕಾರಣ ಮತ್ತು ದೇಶ ನಡೆಸಕ್ಕೆ ಸಾಧ್ಯ ಇಲ್ಲ, ಇಂಪಾಸಿಬಲ್. ಬಟ್ ಕಾಂಗ್ರೆಸ್ನವರೇ ಕೇಳ್ತಾರೆ, ಅಮೆರಿಕ ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಮಾತ್ರನಾ? ಹಾಗೇನಿಲ್ಲ, ಎಲ್ಲ ದೇಶಕ್ಕೂ ಇದೆ, ಎಲ್ಲ ಕಡೆನೂ ಇದೆ. ಟ್ರಂಪ್ ಮಾಡಿದ್ದನ್ನು ಅಪೋಸ್ ಮಾಡಬೇಕು ಅಂತಲೇ ಇರೋ ಡೆಮೊಕ್ರಾಟ್ಸ್ ಇದ್ದಾರೆ. ದೇಶ ಬಿದ್ದೋದ್ರು ಸರಿ, ವಿರೋಧ ಮಾಡಲೇಬೇಕು, ಅದು ಮಾಡೇ ಮಾಡೋದು. ಹೋಗತ್ತೆ. ಅಲ್ಲ, ಈಗ ಟ್ರಂಪ್ ಅವರು ಎಲ್ಲಿ ಮಧ್ಯಸ್ಥಿಕೆ, ಟ್ರಂಪ್ಗೆ ನೆಗಡಿ ಬಂದಿದೆಯಂತೆ.
ಮೂಗೇ ಇಲ್ಲ ಅವ್ನಿಗೆ ನೆಗಡಿ ಹಿಂಗೆ ಬರುತ್ತೆ ಅಂತ ತರ್ಬೇಕಾರೆ ಆ ಮಟ್ಟಕ್ಕೆ ಆ ಲೆವೆಲಲ್ಲಿ ಇದೆ ಈಗ ದಿಸ್ ಎಸ್. ಅಮೆರಿಕ ವಿಚಾರದಲ್ಲಿ ಏನ್ ಮಧ್ಯಸ್ಥಿಕೆ ವಹಿಸಿದ್ರು, ಯಾಕೆ ನೀವು ಯುದ್ಧ ವಿರಾಮ ಘೋಷಣೆ ಮಾಡಿದ್ರಿ ಅಂತಾರೆ. ಇಲ್ಲಿ ಸಲ್ಮಾನ್ ಖುರ್ಷಿದ್ ಅವರೇ ಹೇಳ್ತಾರೆ ಅವ್ರು ಬರೀ ಮಾತುಕತೆ ಮಾಡಿದ್ರೆ ಅವ್ರು ಯಾವುದು ಏನೂ ಹೇಳಿಲ್ಲ ಅಂತ. ನಾನು ಇದನ್ನೇ ಅವತ್ತು ಫಸ್ಟ್ ಡೇ ಹೇಳಿದೆ. ಹೌದು, ಅವ್ರು ಯಾರೀ ಮಾಡಕ್ಕೆ? ಅಲ್ಲ, ಕಾಂಗ್ರೆಸ್ ಯಾಕೆ ಡ್ಯುಯಲ್ ಸ್ಟ್ಯಾಂಡ್ ಅಲ್ಲಿ ಇದೆಯಂತ ಒಂದ್ ಕಡೆ ಕೇಳ್ತಾರೆ, ಇನ್ನೊಂದ್ ಕಡೆಗೆ ಅವರೇ ಕಾಂಗ್ರೆಸ್ಸಿನ ಹೇಳ್ತಾರೆ. ಡ್ಯುಯಲ್ ಸ್ಟ್ಯಾಂಡ್ ಅಲ್ಲ, ಹಾ ಸರ್, ಆಯಾಯ ವ್ಯಕ್ತಿಗಳಿಗೆ ಅವರವರಿಗೂ ಇರುವ ಮಾಹಿತಿಗಳ ಪ್ರಕಾರದಲ್ಲಿ ಹೇಳ್ತಿರೋದು. ಪಕ್ಷದ್ದಲ್ಲ ಅದು. ನೋ, ಕೆಲವರು ಅದನ್ನು ಕೇಳಿದ ಮೇಲೆ ಹೌದು ಅದು ಹೀಗೆ ನಡೆದಿದೆ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಕೆಲವರು ಕೇಳಿದ ಮೇಲೆ ಅದು ಹೇಗಾರು ನಡೆದಿರಲಿ ನಾವು ಹೀಗೆ ನಡೆದಿದೆ ಅಂತ ಹೇಳೋಣ ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ. ಓಕೆ, ಹಾಗೆ ಎಸ್.